ಸಂಬಳ ಬಂದಿದೆಮ್ಮ, ತಗೋ. ಸರಿಪ್ಪ. ಸರಿಮ್ಮ, ಸ್ವಲ್ಪ ರೆಸ್ಟ್ ಮಾಡ್ತೀನಿ ನಾನು. ಸರಿಪ್ಪ. ಅತ್ತೆ, ಆ ಎನ್ವಲಪ್ ಕೊಡಿ. ಯಾಕಮ್ಮ? ಇನ್ಮೇಲಿಂದ ನಾನೇ ಮನೆ ನಡೆಸ್ತೀನಿ. ಹೌದಾ? ಸರಿ, ಸಂತೋಷ. ತಗೊಮ್ಮ, ನೀನೇ ಇನ್ಮೇಲಿಂದ ಮನೆ ನಡೆಸು. ಏನೇ ಅದು? ನಿಮ್ ಸಂಬಳ. ಇನ್ಮೇಲಿಂದ ನಾನೇ ಮನೆ ನಡೆಸ್ತೀನಿ, ನನಗೂ ಮನೆ ನಡ್ಸಕ್ ಬರುತ್ತೆ. ನೀನೇನ್ ಮನೆ ನಡ್ಸೋದ್ ಬೇಡ, ಎನ್ಮೇಲಪ್ ಕೊಡು. ಯಾಕೆ ನಾನು ಮನೆ ನಡೆಸಬಾರ್ದು? ಪ್ರತಿ ತಿಂಗಳು ಬರೋ ಸಂಬಳನೆಲ್ಲ ಮಮ್ಮನ ಕೈಲಿ ಕೊಡ್ತಿರಲ್ಲ, ಹೆಂಡತಿಗೆ 1 ತಿಂಗಳು ಸಂಬಳನಾದ್ರೂ ಕೊಡ್ಬೇಕಂತ ಅನ್ಸಲ್ವಾ ನಿಮ್ಗೆ? 30 ವರ್ಷದಿಂದ ನಮ್ಮ ಅಮ್ಮನೇ ಮನೆ ನಡೆಸ್ತಾ ಇರೋದು, ಇನ್ ಮುಂದೆನೂ ಅವರೇ ಮನೆ ನಡೆಸ್ತಾರೆ. ನೆಟ್ಟಿಗೆ ಒಂದು ಅಡಿಗೆ ಮಾಡಕ್ ಬರಲ್ಲ, 7 ಮನೆ ನಡೆಸ್ತಾಳಂತೆ. ಕೊಡೇಲಿ. ಮಾ, ನೀನ್ ಯಾಕಮ್ಮ ಸಂಬಳನ ಅವಳ ಕೈ ಕೊಟ್ಟಿದ್ಯಾ? ಯಾಕಪ್ಪ? ಮಾ, ನೀನೇ ಮನೆ ನಡೆಸು. ನೀನ್ ಸುಮ್ನಿರೋ. ರೂಪಾ, ಬಾಮ್ಮ ಇಲ್ಲಿ. ಏನತ್ತೆ? ತಗೊಮ್ಮ, ಇನ್ಮೇಲಿಂದ ಮನೇನ ನೀನೇ ನಡೆಸು. ಇಷ್ಟು ಬೇಗ ನಿನ್ ಮನೆ ಜವಾಬ್ದಾರಿ ವಹಿಸ್ಕೋತೀನಲ್ಲಿ ನಂಗೆ ತುಂಬಾ ಖುಷಿ ಆಯ್ತು. ನೀನ್ ಕೇಳಕ್ ಮುಂಚೆ ನಾನೇ ಈ ಜವಾಬ್ದಾರಿನೆಲ್ಲ ನಿನಗೆ ಕೊಡ್ಬೇಕಿತ್ತು. ಈ ದುಡ್ಡನ್ನ ನೋಡಿ ಮಾಡಿ ಬಳಸು. ಇನ್ಮೇಲಿಂದ ಅವಳೇ ಮನೆ ನಡೆಸ್ತಾಳೆ. ಸರಿಮಾ, ನಿನಗೇನು ಅಭ್ಯಂತರ ಇಲ್ಲ ಅಂದ್ರೆ ಅವಳೇ ನಡೆಸ್ಲಿ. ಸರಿ, ಇನ್ ಮುಂದೆ ಮನೆ ನೀನೇ ನಡೆಸು.